ಕಾಲೇಜ್ ಹೇಗಿದೆ, ನಿಮ್ಮ ಕಾಲೇಜಲ್ಲಿ ಏನೆಲ್ಲ ಶಿಕ್ಷಣ ವ್ಯವಸ್ಥೆ ಇದೆ, ನಿಮ್ಮ ಮಕ್ಕಳ ನಿಮ್ಮ ಯೂನಿವರ್ಸಿಟಿ ನಿಮ್ಮ ಕಾಲೇಜಲ್ಲಿ ಮಕ್ಕಳು ಏನನ್ನ ಓದಬಹುದು ಅಂತ ವ್ಯಕ್ತಪಡಿಸ್ಬೇಕಷ್ಟೇ. ನೀವು ಮಾತಾಡೋದನ್ನ ನಾವು ಹಾಕ್ತೀವಿ. ನೀವೇನ್ ಮಾತಾಡ್ತೀರ, ಯಾವ ತರ ಕೋರ್ಸ್ಗಳಿದೆ, ಮಕ್ಕಳು ಯಾವ ತರ ಕೋರ್ಸ್ಗಳನ್ನ ಇಷ್ಟ ಪಡಬಹುದು ಅಂತ. There is any question, ಒಂದು ಕ್ವಶನರ್ ಪ್ರಿಪೇರ್ ಮಾಡ್ತಾರೆ, the best one, so that the students get a chance analyze it and discover what their likes and dislikes are and where their talent really exists, where inspiration comes from. That would be better when we present or we have a session on course and career guidance. ಒಂದು ಒಳ್ಳೆ ಕ್ವಶನರ್ ಬೇಕು, because today the world offers various choices. Most of the students are in confusion. But this is the platform we share this information with our students, but still at one juncture we are not able to put many questions in paper. ಏನಾದರೂ ಒಂದು ಕ್ವಶನ್ ನಿಮ್ಮ ಹತ್ರ ಇದ್ರಿಂದ ಅದು ಅನುಕೂಲ ಆಗುತ್ತೆ. ನಮ್ಮ ವಿದ್ಯಾರ್ಥಿ ಅವರು ಆ ಪ್ರಶ್ನೆಗೆ ಉತ್ತರಿಸುವ ಮುಖಾಂತರ ತಮ್ಮ ಆಸಕ್ತಿ ಎಲ್ಲಿದೆ, ತಾವು ಎಲ್ಲಿ ಪ್ಲೇಸ್ ಆದರೆ ತಮಗೆ ಅನುಕೂಲಕರವಾಗಿರುತ್ತೆ, ಮತ್ತು ಅದರ ಬಡ್ಜೆಟ್ ಕೂಡ ಮೆನ್ಷನ್ ಮಾಡಿದ್ರೆ ಯಾವ್ಯಾವ ಕೋರ್ಸ್ಗೆ ಮತ್ತು ಅದರಿಂದ ಆಗುವಂಥ ಅನುಕೂಲಗಳು. ಮತ್ತು ಅನೇಕರು, ಫಾರ್ ಎಕ್ಸಾಂಪಲ್ ಬಯೋಟೆಕ್ನಾಲಜಿ ಅಂತ ಬಂತು ಬಳ್ಳಾರಿಯಲ್ಲಿ, ಬಯೋಕೆಮಿಸ್ಟ್ರಿ ಬಯೋಟೆಕ್ನಾಲಜಿ ಸ್ಟೂಡೆಂಟ್ಸ್ಗೆ ಬಳ್ಳಾರಿಯಲ್ಲಿ ಜಾಬ್ ಇಲ್ಲ ಅಂತ ಗೊತ್ತಾಗುತ್ತೆ ಒಂದು ಹಂತದಲ್ಲಿ. ಫಾರ್ ಎಕ್ಸಾಂಪಲ್ BSc ಬಯೋಟೆಕ್ನಾಲಜಿ ಮಾಡಿದವರು MSc ಬಯೋಟೆಕ್ನಾಲಜಿ ಮಾಡಿ ಲೆಕ್ಚರರ್ ಆಗೋಕ್ಕೆ ಅವ್ರಿಗೆ ಚಾನ್ಸ್ ಇರಲಿಲ್ಲ. ಚಾನ್ಸ್ B.Ed ಮಾಡೋ ಮುಖಾಂತರ ಬಯಾಲಜಿ ಮಾಡ್ಬೋದೆಲ್ಲ ನನಗೆ ಇವತ್ತು ಡೌಟ್ ಇದೆ. ಸೊ ವಿತೌಟ್ ಹ್ಯಾವಿಂಗ್ ಪ್ರಾಪರ್ ನಾಲೆಜ್ they did the courses and later they came to know that these people only have chances to work only in Bangalore, such this. So adikoskara ಮತ್ತು ಇನ್ನೂ ಎಕ್ಸ್ಟ್ರಾ ಇನ್ಪುಟ್ಸ್, confusion still exists among the students in spite of, because once there are choices they are happy they have choices, but to choose the right option is a big problem. So there should be much exposure to face some questions and to answer themselves, where can I fit into.